ಯಲಹಂಕ ಉಪನಗರ ವಾರ್ಡ್ ನಂಬರ್ 4ಕ್ಕೆ ಒಳಪಡುವಂತಹ ನಕ್ಷೆ ಇಲಾಖೆಯ ಇ ನಿರಂಜನ್ ಎಸ್ ಗೌಡ ಮತ್ತು ಎಇ ಸಂತೋಷ್ ರವರನ್ನ ಕೂಡಲೇ ಬೇರೆ ವಲಯಕ್ಕೆ ವರ್ಗಾವಣೆ ಮಾಡಿ ಇವರುಗಳ ಮೇಲೆ ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಬಿಬಿಎಂಪಿ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಡಿ ನವೀನ್ ರವರ ಜೊತೆಗೆ ಶಾಮೀಲಾಗಿ ವಲಯ ಆಯುಕ್ತರು ಮತ್ತು ಸಹ ನಿರ್ದೇಶಕರು ನಗರ ಯೋಜನೆಯವರ ಆದೇಶಗಳನ್ನು ತಿರಸ್ಕರಿಸಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸದೆ ಅಕ್ರಮ ಕಟ್ಟಡ ನಿರ್ಮಾಣದಲ್ಲಿ ಶಾಮೀಲಾಗಿರುವ ಯಲಹಂಕ ಉಪನಗರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಘುನಂದನ್ ಮಂತ್ರಿ ಮತ್ತು ಸಹಾಯಕ ಅಭಿಯಂತರರಾದ ಪ್ರಕಾಶ್ ಜಿ ರವರುಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಇದರ ಬಗ್ಗೆ ಲೋಕಾಯುಕ್ತ ತನಿಖೆಯಾಗಬೇಕೆಂದು ಒತ್ತಾಯಿಸಿ 69 ಕನ್ನಡ ನ್ಯೂಸ್ ವಾಹಿನಿ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ ತಮಟೆ ಚಳುವಳಿ ಹಾಗೂ ಪ್ರತಿಭಟನೆಯನ್ನ ನಡೆಸಲಾಗುವುದು. ಅನಧಿಕೃತವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿಯಮಗಳನ್ನು ಉಲ್ಲಂಘಿಸಿ ಅತಿ ಹೆಚ್ಚು ಅಂತಸ್ತಿನ ಕಟ್ಟಡ ಕಟ್ಟುತ್ತಿರುವ ಡಿ ನವೀನ್ ರವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ 1 ವಾರದೊಳಗೆ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಮನವಿಯನ್ನ ನೀಡಲಾಗುವುದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ನಾಯಕ್ ಎಚ್ಚರಿಸಿದ್ದಾರೆ. ಬೆಂಗಳೂರು ಉತ್ತರ ವಲಯ ಯಲಹಂಕ ವಾರ್ಡ್ ನಂಬರ್ 4ರಲ್ಲಿ ಬಿಬಿಎಂಪಿ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ಇದ್ರ ವಿಚಾರವಾಗಿ ಸುಮಾರು ನಾವು ಅಧಿಕಾರಿಗಳಿಗೆ ದೂರು ನೀಡಿದ್ರು, ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿಲ್ಲ. ಅದನ್ನಾದ ನಂತರ ಬೆಂಗಳೂರು ವಲಯ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಆಯುಕ್ತರು ಒಂದು ಆದೇಶ ಮಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅಲ್ಲಿ ನಡೆದ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಬೇಕನ್ನೋದು ಕೊಡ್ತಾರೆ. ಆದರೆ ಅಲ್ಲಿರುವಂಥ ಆ ವಿಭಾಗಕ್ಕೆ ಬರುವಂಥ ರಘುನಂದನ್ ಮಂತ್ರಿ AW ಏನಂತಾರೆ, ನನಗೂ ಇದಕ್ಕೆ ಸಂಬಂಧ ಬರಲ್ಲ, ಈ ಆಯುಕ್ತರು ಆದೇಶ ಮಾಡಿ ನೀವು ಅವ್ರಿಗೆ ಆದೇಶ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಒಬ್ಬರು ಆಯುಕ್ತರು ಆದೇಶ ಮಾಡ್ತಾರೆ ಅಂದರೆ ನಿಮ್ಗೆ ಸಂಬಂಧ ಪಡೆದ್ರೆ ಆದೇಶ ಮಾಡ್ತಾರಾ? ಈಗ ಆದೇಶ ಮಾಡಿ 9ನೇ ತಾರೀಕು ಆದೇಶ ಮಾಡಿದ್ದಾರೆ, ಆಯುಕ್ತರು ಆದೇಶ ಮಾಡಿದ್ದಾರೆ. ಆ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೂಡಲೇ ಕೆಲಸನ ಕಾಮಗಾರಿ ನಿಲ್ಲಿಸಬೇಕು ಅಂದ್ಬಿಟ್ಟು ಸಂಬಂಧಪಟ್ಟ AWಗಳಿಗೂ ನಕ್ಷೆ ಇಲಾಖೆ ಆಮೇಲೆ ಸಂಬಂಧಪಟ್ಟ ವಿಭಾಗ AW ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಕಾಮಗಾರಿ ನಿಲ್ತಾ ಇಲ್ಲ. ಬಿಲ್ಡಿಂಗ್ನ ಬಟ್ಟೆ ಕಟ್ಟಿಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಸಪೋರ್ಟ್ ಹೆಂಗೆ ಕೊಡ್ತಾ ಇದ್ದೀರಾ ನೀವು? ಹಂಗಾರೆ ಆಯುಕ್ತರ ಆದೇಶನ ನೀವು ತಿರಸ್ಕರಿಸ್ತಾ ಇದ್ದೀರಾ? ತಾವೇನಾದ್ರೂ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ ಮೇಲೆ ತಾವೇನಾದ್ರು ಕೂಡಲೇ ನಡೆದ ಕಾಮಗಾರಿಗಳ ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ನಮ್ಮ ಹೋರಾಟದಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ. ಆದೇಶ ಬಗ್ಗೆ ಅವರಿಗೆ ನಾನು ಗಮನಕ್ಕೆ ತಂದಿದ್ದೆ. ಅವ್ರ ಗಮನಕ್ಕೆ ತಂದಾದ್ಮೇಲೆ ಅವರು ನಿನ್ನೆ ನನಗೊಂದು ಆದೇಶ ಲೆಟರ್ ಕೊಡ್ತಾರೆ. ಆದೇಶ ಲೆಟರ್ ಕೊಡ್ತಾರೆ ಏನಂದ್ರೆ ರಘುನಂದನ್ ಮಂತ್ರಿ ಜೊತೆ ಮಾತಾಡೋದಕ್ಕೆ ಅವ್ರನ್ನ ಅಮಾನತ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ, ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದೀನಿ. ಆಮೇಲೆ ನನ್ನ ಸಂಜೆ ಒಂದು ನನಗೆ ಲೆಟರ್ ಕೊಡ್ತಾರೆ, ನಾನೇ ಡೈರೆಕ್ಟಾಗಿ ಆದೇಶ ಮಾಡಿದ್ದೀನಿ ಕಾಮಗಾರಿ ನಿಲ್ಲಿಸ್ತೀವಿ ಅಂತ. ಬಟ್ ಇವರು ಏನು ಮಾಡ್ತಾರೆ, ರಾತ್ರಿ ಹೊತ್ತು ಕಾಮಗಾರಿಕೆ ಮಾಡ್ತಾವ್ರೆ. ಬೆಳಗ್ಗೆ ಹೊತ್ತು ಕಾಮಗಾರಿ ಮಾಡ್ತೇನೆ 5ರಿಂದ ಬೆಳಗ್ಗೆ 4 ಗಂಟೆವರೆಗೆ ಕಾಮಗಾರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಅವ್ರಿಗೆ ಗಮನಕ್ಕೆ ಹಾಕ್ಕೊಬೇಕು ಅವರ ಆಯುಕ್ತರು. ಖಂಡಿತವಾಗಿ ಇದರಲ್ಲಿ ಮೇನ್ ಪಾತ್ರ ಬಂದ್ಬಿಟ್ಟು ರಘುನಂದನ್ ಮಂತ್ರಿದ ಮೇನ್ ಪಾತ್ರ. ಯಾಕೆ ಫಸ್ಟ್ ದೂರು ಕೊಟ್ಟಿದ್ದು ನಾನು ಅವ್ರಿಗೇನೆ, ಲಾಸ್ಟಲ್ಲಿ ದೂರು ಕೊಟ್ಟು 3 ದಿವಸಕ್ಕೆ ನನ್ನ ಮೇಲೆ ಕೊಲೆ ಬೆದರಿಕೆ ಬರುತ್ತೆ ನನಗೆ. ಅದಕ್ಕೆ ಸಂಜಯ್ ನಗರಕ್ಕೆ ಸಂಬಂಧಪಟ್ಟ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಬಗ್ಗೆ. ದೂರು ಕೊಟ್ಟು 10 ನಿಮಿಷ ನನಗೆ ಫೋನ್ ಬರುತ್ತೆ ಅಂದರೆ ಅಲ್ಲಿ ದೂರು ಕೊಟ್ಟ ಅಧಿಕಾರಿ ನಾನು ನಂಬರ್ ಕೊಟ್ಟಿರ್ತಾರೆ. ಬಂಧುಗಳೇ, ಇಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮಂಡಳಿ ಅಂತ ಇದೆ. ಎನಿ ಕನ್ಸ್ಟ್ರಕ್ಷನ್ ಇನ್ ಕರ್ನಾಟಕ, ಅದು ಖಾಸಗಿದಿರಲಿ ಗೌರ್ಮೆಂಟ್ದಿರಲಿ MLC ಕಂಪ್ನಿಗಳಿರಲಿ ಯಾವುದೇ ಇರಲಿ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಏನು ವೆಚ್ಚ ಇರುತ್ತೆ ಅದ್ರ ಮೇಲೆ 1% ಸೆಸ್ಸನ್ನು ಈ ಬೋರ್ಡ್ಗೆ ತಗೊಳ್ಬೇಕು ಅನ್ನೋದು ನಿಯಮ ಇದೆ. ಇವತ್ತೇನು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಆ ಬಿಲ್ಡಿಂಗಿಗೆ ಒಂದು ಬೇಸ್ಮೆಂಟು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಇಷ್ಟಕ್ಕೆ ಮಾತ್ರ ಅನುಮೋದನೆ ಆಗಿದ್ದು. ಬರೀ 1,18,000 ರೂಪಾಯಿ ಇವರು ಸೆಸ್ ಕಟ್ಟಿದ್ದಾರೆ. ಅಂದರೆ 1,18,00,000ಕ್ಕೆ ಸೆಸ್ ಕಟ್ಟಿದ್ದಾರೆ 1% ಅಂದರೆ. ಸೊ ಅಷ್ಟೇ ಎಸ್ಟಿಮೇಟ್ ಅಲ್ಲ, ಅದು 5-6 ಕೋಟಿಗಳಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಕಟ್ಟಡ. ಅಲ್ಲಿ ಬೋರ್ಡಿಗೆ ಬರ್ತಕ್ಕಂಥ ಸೆಸ್ಸು ಸುಮಾರು 3 ಲಕ್ಷ ರೂಪಾಯಿವರೆಗೂ ಅಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕಾರ್ಮಿಕ ಅಧಿಕಾರಿಗಳಿಗೆ ಅಲ್ಲಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು. ಇವತ್ತು ಅನಧಿಕೃತ ಕಟ್ಟಡಗಳು ಬರೀ ಯಲಹಂಕ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ತಮಗೆ ಗೊತ್ತಿರ್ಬೋದು, ಕಳೆದ ಮಳೆಗಾಲದಲ್ಲಿ ಅಲ್ಲೇ ನಾಗವಾರದ ಹತ್ರನೇ ಒಂದು ಅನಧಿಕೃತ ಕಟ್ಟಡ ಬಿದ್ದೋಗಿ 4-5 ಜನ ಪಾಪ ಕಾರ್ಮಿಕರು ಸತ್ತೋದ್ರು. ಒಂದು ವರ್ಷದಲ್ಲಿ 25-30 ಜನ ಕಾರ್ಮಿಕರು ಈ ಅನಧಿಕೃತ ಕಟ್ಟಡಗಳಿಂದನೇ ಸಾಯ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಣ್ಣ ಮಳೆ ಬಿದ್ದರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಬಸ್ಸಲ್ಲಿ ನೀರು ಹೋಗ್ತಕ್ಕಂಥ ಪರಿಸ್ಥಿತಿ ನೋಡಿದ್ದೀರಿ. ಇವತ್ತು ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಕಾಲುವೆಗಳನ್ನು ಮುಚ್ಕೊಂಡು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಈ ಸರ್ಕಾರಕ್ಕೂ ಕಣ್ಣಿಲ್ಲ, ಈ BBMPಗೂ ಕಣ್ಣಿಲ್ಲ.
ಇದನ್ನು ಯಾವಾಗ ಸರಿಪಡಿಸ್ತಾರೋ ಗೊತ್ತಿಲ್ಲ. ಸಣ್ಣ ಮಳೆಗೆ ಹೀಗಾದರೆ ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಹೆಚ್ಚು ಮಳೆಗೆ ಈ ಸರಿ ಮುಂಗಾರು ಜಾಸ್ತಿ ಇದೆ ಅಂತ ಹೇಳ್ತಾರೆ ತಜ್ಞರು, ಹವಾಮಾನ ತಜ್ಞರು. ಏನಾಗ್ತದೆ ಬೆಂಗಳೂರು ಕತೆ? ಅದಕ್ಕಾಗಿ ಈ ಚರಂಡಿಗಳ ಹೂಳನ್ನು ತೆಗೆಯೋದು ಮತ್ತು ಏನು ಈ BBMP ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಿದ್ದಾವೆ ಅಲ್ಲಿ ಏನು ಮುಚ್ಕೊಂಡಿದ್ದಾರೆ ಈ ರಾಜಕಾಲುವೆಗಳನ್ನು ಆ ತೆರವುಗೊಳಿಸ್ಬೇಕು. ಇದೇ ರೀತಿ ವೈಲ್ಡ್ ಫೀಲ್ಡ್ ಹತ್ರ ಒಬ್ಬ ರಾಜಕಾಲುವೆಯನ್ನು ಬಂದ್ ಮಾಡಿದ್ರಿಂದ ಆ ನೀರು ಒಳಗಡೆ ಹೋಗಿ 5 ಜನ ಕಾರ್ಮಿಕರು ಗೋಡೆ ಕೂಸಿ ಸತ್ತೋದ್ರು. ಆ ಗೋಡೆಗಳ ಪಕ್ಕದಲ್ಲಿ ಹಾಕ್ಕೊಂಡಿರ್ತಾರೆ ಶೆಡ್ಗಳನ್ನ, ಗೋಡೆ ಬಿದ್ದು ಸತ್ತೋದ್ರು 5 ಜನ ಕಾರ್ಮಿಕರು ಹೋದ ವರ್ಷ. ಸೊ ಇದನ್ನು ಈ BBMP ಅವರು ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಮನವಿ.